ಹಾಯ್ ನಮಸ್ತೆ ಕರ್ನಾಡ ಜನತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರವಾಕ್ಷಿ ಕಿಚನ್. ನಾನು ಸೌಮ್ಯ. ಇವತ್ತು ನಾನು ಬನ್ಸಿ ರವೆ ಯೂಸ್ ಮಾಡಿ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ 3/4 ಕಪ್ಪಷ್ಟು ಬನ್ಸಿ ರವೆ ತೊಗೊತಾ ಇದ್ದೀನಿ. ಬನ್ಸಿ ರವೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದು ಉರಿಬೇಕಾದ್ರೆ ಗಮ್ ಅಂತ ಆಗುತ್ತೆ. ಸೊ ಇಲ್ಲಿ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನಾನು ಕೆಂಪಗಾಗೋವರೆಗೂ ಹುರ್ಕೊಬೇಕು, ಇಲ್ಲಾಂದರೆ ಹಸಿ ಹಸಿ ಹಾಗೇ ಇರುತ್ತೆ, ಗಂಟಾಗಿಬಿಡುತ್ತೆ ಉಪ್ಪಿಟ್ಟು ಮಾಡಬೇಕಾದ್ರೆ. ಇಲ್ಲಿ ನಾನು ಉಪ್ಪಿಟ್ಟನ್ನ ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 5ರಿಂದ 6 ಸ್ಪೂನು ಎಣ್ಣೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು, ಯಾಕೆಂದರೆ ಬನ್ಸಿ ರವೆಗೆ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಕಡ್ಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದು ಚಿಟಪಟ ಅಂತ ಸೌಂಡ್ ಬರಲಿ. ಬಂದಾದಮೇಲೆ ನಾವು ಇದಕ್ಕೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಕೆಂಪಗಾಗಬೇಕು. ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3/4 ಕಪ್ ರವೆಗೆ 1.5 ಈರುಳ್ಳಿ, 1 ಅರ್ಧ ಈರುಳ್ಳಿ ಹಾಕ್ಕೊಳ್ತೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಚೆಂದ. ನಮ್ಮ ಮನೇಲಿ ಯಾರು ಅಷ್ಟು ತಿನ್ನಲ್ಲ, ಅದಕ್ಕೋಸ್ಕರ ನಾನು 1.5 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಅರ್ಧ ಈರುಳ್ಳಿ ಅದನ್ನು ಅಷ್ಟೇ ಸ್ವಲ್ಪ ಕೆಂಪಗಾಗೋ ಹಾಗೆ ಹುರ್ಕೊಬೇಕು. ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ. ಅದು ಬೇಗನೂ ಬೇಯುತ್ತೆ ಈರುಳ್ಳಿ, ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಕ್ಕರೆ ಹಾಕ್ಕೊಂಡು ಈರುಳ್ಳಿ ಅಂದರೆ ಸಕ್ಕರೆ ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. 3/4 ಕಪ್ಪು ರವೆಗೆ ನಾನು 7ರಿಂದ 8 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಖಾರ ಕಮ್ಮಿನೇ ಯೂಸ್ ಮಾಡೋದು, ಅದರಿಂದ 7ರಿಂದ 8 ತೊಗೊಳ್ತಾ ಇದ್ದೀನಿ. ನೀವು ಖಾರ ತಿನ್ನೋರಾದರೆ ಒಂದು 10 ತೊಗೊಳ್ಬೋದು 3/4 ಕಪ್ ರವೆಗೆ. ಮತ್ತು ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ತರಕಾರಿ ಎಲ್ಲ ಹಾಕೊಂಬಿಡೋಣ. ಕ್ಯಾರೆಟು, ಬೀನ್ಸು, 1 ಆಲೂಗೆಡ್ಡೆ, 1 ಕ್ಯಾರೆಟು, ಮತ್ತು ಒಂದು 10 ಬೀನ್ಸು ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು. ತರಕಾರಿಗೆ ಸ್ವಲ್ಪ ಉಪ್ಪು ಬೇಕಲ್ವಾ, ಅದಕ್ಕೆ 1/4 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಟೇಸ್ಟ್ ಬರಬೇಕು, ಉಪ್ಪು ಮಿಕ್ಸ್ ಆಗಬೇಕು ತರಕಾರಿಗೆ. ಇವಾಗ ಅವರೆಕಾಳು ಸೀಸನ್ ಇದೆ, ಸೊ ಇಲ್ಲಿ ಒಂದು ಅರ್ಧ ಕಪ್ಪು ಅವರೆಕಾಳು, ಹಸಿ ಅವರೆಕಾಳು ತೊಗೊತಾ ಇದ್ದೀನಿ ನಾನು. ಎಳೆದು ಬರುತ್ತೆ, ಸಣ್ಣ ಕಾಳು ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ 3/4 ಕಪ್ಪು ನಾವು ರವೆ ತೊಗೊಂಡಿರೋದಕ್ಕೆ ನಾವು 2 ಕಪ್ಪು ನೀರು ಯೂಸ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋವರೆಗೂ ಬಿಟ್ಬಿಡಬೇಕು. ಇದಕ್ಕೆ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಬರೀ ತರಕಾರಿ ಬೇಯಿಸೋದಕ್ಕೆ, ಅಂದರೆ ತರಕಾರಿ ಹುರಿಯೋದಕ್ಕೆ ಮಾತ್ರ ನಾನು ಉಪ್ಪು ಬಳಸ್ಕೊಂಡಿದ್ದೆ. ಇವಾಗ ಇಲ್ಲಿ ಎಲ್ಲ ರವೆ ಉಪ್ಪಿಟ್ಟು ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಚೆನ್ನಾಗಿ ಮಳ್ತಾ ಇದೆ, ತರಕಾರಿನೂ ಬೆಂದಿದೆ ನೋಡಿ, ಅವರೆಕಾಳು ಬೆಂದಿದೆ. ಸೊ ಇವಾಗ ನಾವು ರವೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಂಬಿಡೋಣ. ಇದು ರವೆ ಹಾಕಬೇಕಾದ್ರೇ ನಾವು ತಿರುಗಿಸ್ತಾನೇ ಇರಬೇಕು. ಇಲ್ಲಿ ಸ್ವಲ್ಪ ಸ್ವಲ್ಪ ರವೆನ ಹಾಕ್ಕೊಂಡು ನಾವು ತಿರುಗಿಸ್ಕೊತಾನೆ ಇರೋಣ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಗಂಟಾಗೋಗ್ಬಿಟ್ರೆ ಮಧ್ಯದಲ್ಲಿ ತಿನ್ನಬೇಕಾದ್ರೆ ನಮಗೆ ಗಂಟೆ ಹಾಗೆ ಸಿಗುತ್ತೆ. ಅದಕ್ಕೋಸ್ಕರ ಅದು ರವೆ ಹಾಕ್ಬೇಕಾದ್ರೇ ನಾವು ತಿರುಗಿಸ್ತಾನೆ ಇರಬೇಕು. ರವೆ ಎಲ್ಲ ಹಾಕೊಂಡಾದ್ಮೇಲೆ ಸಣ್ಣ ಫ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಹೈ ಫ್ಲೇಮಲ್ಲಿದ್ದರೆ ಎಲ್ಲ ಕುದಿ ಕೈ ಮೇಲೆಲ್ಲ ಎಗರುತ್ತೆ. ಅದಕ್ಕೋಸ್ಕರ ಸಣ್ಣ ಫ್ಲೇಮ್ ಮಾಡ್ಕೊಳ್ಳಿ. ಅದಕ್ಕೆ ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ರವೆ ಎಲ್ಲ ಹಾಕಾದ್ಮೇಲೆ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ಗೋಸ್ಕರ ನಾನು 2 ಸ್ಪೂನ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡ್ಕೊತೀನಿ. ನೀವು ಬೇಕಾದರೆ ಕಾಯಿ ತುರಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಏನು ಬೇಡ. ನಾನಿಲ್ಲಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ಅದಾದಮೇಲೆ ಆಫ್ ಮಾಡ್ತೀನಿ. ಇಲ್ಲಿ ಮೇಯ್ನ್ ಕುಕ್ಕರಲ್ಲಿ ನಾನು ಯಾಕೆ ಮಾಡ್ತಾಯಿದ್ದೀನಿ, ಎಲ್ಲರೂ ಬಾಣಲಿಯಲ್ಲೇ ಮಾಡ್ತಾರೆ ಉಪ್ಪಿಟ್ಟು, ಕುಕ್ಕರಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಇದು ನನ್ನ ದೊಡ್ಡಮ್ಮ ನನಗೆ ಹೇಳ್ಕೊಟ್ಟಿದ್ದು. ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಜಾಸ್ತಿ ಟೈಮ್ ಬಿಸಿಯಾಗಿರುತ್ತೆ, ಅಂದರೆ ಮೇ ಬಿ 1 ಅವರ್ ಉಪ್ಪಿಟ್ಟು ಬಿಸಿ ಆಗೇ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಾಣಲೆಲ್ಲ ಮಾಡಿದ್ರೆ ಅಷ್ಟು ಟೈಮು ಬಿಸಿ ಇರೋದಿಲ್ಲ, ಅದಕ್ಕೋಸ್ಕರ ಇದು ಬನ್ಸಿ ರವೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಹುಡಿಯಾಗೂ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.